ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಸತ್ಯಭಕ್ತಿ ಜ್ಞಾನ ಸಾರುವಂತಹ ಆಧ್ಯಾತ್ಮಿಕ ಸತ್ಸಂಗ ಕಾರ್ಯಕ್ರಮ ಜರುಗಿತು. ಅದರ ಜೊತೆಗೆ ಸರಳ ವಿವಾಹ ಕೂಡ ನಡೆಯಿತು. ಸಂತ ರಾಮ್ಪಾಲ್ಜಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯುವನಿಧಿ ಹಣ ಬಂದಿಲ್ಲ ಅಂದ್ರೆ ಬೈರಿ, ಮನೆಗೆ ಹೋಗಿ ಕೊಡ್ತೀವಿ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೂ ಹೇಳಿ, ಮನೆಗೆ ಹೋಗಿ ಕೊಡ್ತೀವಿ ಅಂದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಗರ್ಭಿಣಿ ಮಹಿಳೆಗೆ ಕೋವಿಡ್-19 ದೃಢೀಕರಣ. ಈ ಪ್ರಕರಣದಿಂದ ಆರೋಗ್ಯ ಇಲಾಖೆ ಎಚ್ಚರಿಕೆ ವಹಿಸಿದ್ದು, ಸೋಂಕಿತ ಮಹಿಳೆಯ ಸಂಪರ್ಕದಲ್ಲಿದ್ದವರನ್ನ ಪರೀಕ್ಷಿಸಲಾಗಿದೆ ಎಂದು ತಿಳಿದು ಬಂದಿರುವಂತದ್ದು. ಕೆಸಿಇಟಿ 2025 ಫಲಿತಾಂಶ ಪ್ರಕಟಣೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೇ 24ರಂದು ಫಲಿತಾಂಶವನ್ನು ಪ್ರಕಟಿಸಿದ್ದು, ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳನ್ನು cet.online.karnataka.gov.in ನಲ್ಲಿ ಪರಿಶೀಲಿಸಬಹುದು. ಸಿಇಟಿ ಅರ್ಹತಾ ಪ್ರಮಾಣದಲ್ಲಿ ಕುಸಿತ. ಈ ವರ್ಷ ವಿದ್ಯಾರ್ಥಿಗಳ ಪಾಸ್ ಪ್ರಮಾಣ ಕಡಿಮೆಯಾಗಿದ್ದು, ಸಿಇಟಿ ಮೂಲಕ ಪ್ರವೇಶಕ್ಕೆ ಅರ್ಹರಾದವರ ಸಂಖ್ಯೆ ಇಳಿದಿದೆ. 18 ಬಿಜೆಪಿ ಶಾಸಕರ ಅಮಾನತು ಕುರಿತು ಸಭೆ. ಮೇ 25ರಂದು ಮುಖ್ಯಮಂತ್ರಿ, ಸ್ಪೀಕರ್ ಮತ್ತು ಪ್ರತಿಪಕ್ಷ ನಾಯಕರು 18 ಬಿಜೆಪಿ ಶಾಸಕರ ಅಮಾನತು ಹಿಂಪಡೆಯುವ ಕುರಿತು ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿರುವಂತದ್ದು. ಬೆಂಗಳೂರು ಉಪನಗರ ರೈಲು ಯೋಜನೆ. ಬೆಂಗಳೂರು ಉಪನಗರ ರೈಲು ಯೋಜನೆಯು 2027ರ ಒಳಗೆ ಪೂರ್ಣಗೊಳ್ಳಲಿದ್ದು, 4 ಮಾರ್ಗಗಳಲ್ಲಿ 69 ನಿಲ್ದಾಣಗಳನ್ನು ಹೊಂದಲಿದೆ ಎನ್ನುವಂತಹ ಮಾಹಿತಿ ಇರುವಂತದ್ದು. ನಮ್ಮ ಮೆಟ್ರೋ ಹಳದಿ ಮಾರ್ಗ ಪ್ರಾರಂಭ. ಬೊಮ್ಮಸಂದ್ರ ಮತ್ತು ಕೂಡ್ಲು ಗೇಟ್ ಮೆಟ್ರೋ ನಿಲ್ದಾಣಗಳು ಜುಲೈ 2025ರ ಒಳಗೆ ಕಾರ್ಯಾರಂಭಗೊಳ್ಳಲಿವೆ ಎನ್ನುವಂತಹ ಮಾಹಿತಿ ಇರುವಂತದ್ದು. ಬೆಂಗಳೂರಿನಲ್ಲಿ 9 ತಿಂಗಳ ಶಿಶುವಿಗೆ ಕೋವಿಡ್-19 ದೃಢಪಟ್ಟಿದ್ದು, ಆರೋಗ್ಯ ಇಲಾಖೆ ಎಚ್ಚರಿಕೆ ವಹಿಸಿದೆ. ಬುದನೂರು ಗ್ರಾಮದಲ್ಲಿ ಮಗಳು ಪ್ರೀತಿ ಮಾಡಿ ಹೋಗಿದ್ದಕ್ಕೆ ಮನನೊಂದ ತಾಯಿ, ತಂದೆ ಹಾಗೂ ಕಿರಿಮಗಳು ನೀರು ಪಾಲಾಗಿರುವ ಘಟನೆ ಎಚ್.ಡಿ. ಕೋಟೆ ತಾಲೂಕಿನ ಬುದನೂರು ಗ್ರಾಮದಲ್ಲಿ ನಡೆದಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.